ಕೊಡ್ತೀನಿ ಅಣ್ಣ. ಅಣ್ಣವ್ರು ಇವತ್ತು 105 ರೂಪಾಯಿ ಆಗಿದೆ ಗ್ಯಾಸು. ಹೌದು. ಏನು ನಿಮ್ಗೆ ಏನು ಅನ್ಸ್ತದೆ ಈಗ? ಏನ್ ಅನ್ಸುತ್ತೆ? ಏನು ಕಸ್ಟಮರ್ ನಿಮ್ಗೆ ಕೇಳಿದ್ರೆ ಏನಾದ್ರು ಕೊಡ್ತಾರಾ? ಕಸ್ಟಮರ್ ಏನು ಕೊಡಲ್ಲ, ಯಾರು ಏನು ಕೊಡಲ್ಲ ಕಸ್ಟಮರ್. ಹಾಂ, ಮತ್ತೆ ಹೇಗೆ ಕೊಡಲ್ಲ. ಹಾಂ, ಏನಿದೆ ಅದು ಹಾಕ್ಕೊಂಡು ಸುಮ್ಮನೆ ಬಟ್ಟೆಗೆ ತಣ್ಣೀರು ಹಾಕ್ಕೊಂಡು ಹೋಗ್ಬೇಕು. ಹಾಂ, ನೋಡಿ ಸರ್, ಕ್ಯೂ ಗ್ಯಾಸ್ ನಿಧಾನ ಯಜಮಾನ್ರಿ, ನಿಧಾನ ಕ್ಯೂ ನೋಡಿ ಸ್ವಾಮಿ. ಕ್ಯೂ ಒಂದು ಏನಿಲ್ಲ ಅಂದರೂ 100 ಆಟೋ ನಿಂತಿದ್ದಾವ್ರಿ. 105 ರೂಪಾಯಿ ಆದ್ರೂ ಆಟೋವರು ಇವತ್ತು 105 ರೂಪಾಯಿ ಆಗಿದ್ರೂ ಆಟೋವರು ಗ್ಯಾಸ್ ಹಾಕಿಸ್ಕೊಂಡು ಅವ್ರ ಜೀವನ ಕಷ್ಟ ಬಿದ್ದು ನಡೆಸ್ಕೋತಾ ಇದ್ದಾರೆ. ನೋಡಿ ಕ್ಯೂ ನೋಡಿ. ಏನು ಸರ್ 105 ರೂಪಾಯಿ ಆಗಿದೆಯಲ್ಲ ಗ್ಯಾಸು, ಹೇಗೆ ನಿಮ್ಮ ಜೀವನ ಹೇಗೆ ಇನ್ನು ಮುಂದೆ ಕಷ್ಟನಾ? ಹಾಂ, ಏನು ಅನ್ಸುತ್ತೆ ನಿಮ್ಗೆ? ಅಲ್ಲೇ ಕೂತ್ಕೊಳ್ಳಿ, ಅಲ್ಲೇ ಕೂತ್ಕೊಳ್ಳಿ. ಆಟೋ ಬಿಟ್ಟು ಮನೆಯಲ್ಲಿ ಇರ್ಬೇಕು ಅನ್ಸುತ್ತೆ ಅಷ್ಟೇ. ಹಾಂ, ಮತ್ತೆ ದಾರಿ ನಿಮ್ಮದು ಮುಂದೆ? ಹಾಂ, ಅಷ್ಟೇ. ಸಂಪಾದನೆ ಗಾಡಿ ಎಲ್ಲ ಮಾರ್ಬಿಟ್ಟು ಹಾಂ, ಒಮ್ಮೆ ಬೇರೆ ಏನಾದ್ರು ಕೆಲಸ ಮಾಡ್ಕೊಂತಿರ್ಬೇಕು. ಬೇರೆ ಏನಾದ್ರು ಮಾಡಬೇಕು ಅಂತೀರಾ? ಆಟೋ ಲೈನೇ ಬಿಟ್ಬಿಡ್ಬೇಕು. ಏನು ಸರ್, ಇಲ್ಲಿ ಗ್ಯಾಸ್ ಹಾಕ್ಸ್ತೀರಾ, ಇಲ್ಲಿಂದ ಕಲೆಕ್ಷನ್ ಕೊಡ್ತೀರಾ, ಏನು ಮಾಡಿ ಕಲೆಕ್ಷನ್ ಬೇರೆ ಕೊಡಬೇಕು. ಸ್ವಂತ ಗಾಡಿ ಅಲ್ಲ ನಿಮ್ಮದು? ಬೇರೆ ಈ 300 ರೂಪಾಯಿ ಕಲೆಕ್ಷನ್. ಏನು ದುಡಿಯೋದು 1,500 300 ರೂಪಾಯಿ, ಅವ್ರಿಗೆ 700 ರೂಪಾಯಿ ಗ್ಯಾಸ್ ಎಲ್ಲ ಬಿಡುತ್ತೆ. ಮನೆ ಖರ್ಚಿಗೆ ಇನ್ನೇನು ಜಾಸ್ತಿ ಸಾಲಲ್ಲ. ಮನೆಗೆ ಹೋಗ್ಬೇಕು ಅಷ್ಟೇ. ಸರ್ ನೀವೇನು ಹೇಳ್ತೀರಾ? ಏನು ಹೇಳೋಣ ಸರ್, ಏನು ಮಾಡೋಕ್ಕಾಗಲ್ಲ. ಯುದ್ಧ ನಡೀತಾ ಇದೆಯಲ್ಲ, ಪರಿಸ್ಥಿತಿಗಳು ಹಂಗಿದಾವೆ. ಅಲ್ಲ ನಿನ್ನೆ ಮೊನ್ನೆ ಅಲ್ಲ ಕಮ್ಮಿ ಇತ್ತಲ್ಲ, ಹೇಗೆ? ಕಮ್ಮಿ ಇತ್ತು, ಆದ್ರೂ ಇವತ್ತು ಜಾಸ್ತಿ 105 ರೂಪಾಯಿ ಕೊಟ್ರು ಗ್ಯಾಸ್ ಸಿಗೋದು ಕಷ್ಟ ಆಗಿದೆಯಲ್ಲ. ನಮಗೆ ಗೊತ್ತಿರೋಂಗೆ ಇಲ್ಲಿ ಏರಿಯಲ್ಲಿ ಗೋಕುಲ ಇದೆ, ಅಲ್ಲೂ ಕ್ಲೋಸ್ ಆಗಿದೆ. ಗೋವರ್ಧನ್ ಹತ್ರ ಒಂದು ಇದೆ, ಅದು ಕ್ಲೋಸ್ ಆಗಿದೆ. ಅಮೆರಿಕ ಇದೆಲ್ಲ ವಾರ್ ನಡೀತಾ ಇದೆ, ನಾವು ಅರ್ಥ ಮಾಡ್ಕೋಬೇಕು. ತುಂಬ ಜಾಸ್ತಿ ಆಯ್ತಲ್ಲ. ಹೇಗೆ ನೀವು ಈಗ ಕಸ್ಟಮರು ನಿಮಗೆ ಒಂದು 5-10 ಕೇಳಿದ್ರೆ ಕೊಡ್ತಾರಾ ಇಲ್ವಾ? ಎಕ್ಸ್ಟ್ರಾ ಮಾನವೀಯತೆ ಅದು. ಕೆಲವ್ರು ಕೊಡ್ತಾರೆ, ಕೆಲವ್ರು ಕೊಡೋದು. ಅವರು ಅರ್ಥ ಮಾಡ್ಕೊಂಡು ಕೊಟ್ಟರೆ ಇಸ್ಕೋಬೋದು, ಇಲ್ಲ ಅಂದರೆ ಅಲ್ಲ ನೀವು ಕೇಳೋದೇ ಬೇಡ ಅಂತ ನಾವು ಕೇಳಬಾರ್ದು, ಕೇಳೋದು ಇಲ್ಲ. ಹಾಗೆ, ಯಾಕಂದರೆ ಅವ್ರ ಇಂಟ್ರೆಸ್ಟ್, ಅವ್ರ ಪರಿಸ್ಥಿತಿ ಹಿಂಗಿದೆ ಅಂತ ಹೇಳ್ಕೊಬೋದು ಅಷ್ಟೇ. ಇಷ್ಟ ಇದ್ರೆ ಕೊಡ್ಬೋದು, ಇಲ್ಲಾಂದ್ರೆ ನಾವು ಕೇಳ್ಬಾರ್ದು. ಅವ್ರಿಗೇನಾದರೂ ಪಾಪ ಆಟೋದವ್ರು ಅಂತ ಒಂದು 5 ರೂಪಾಯಿ ಕೊಟ್ಟು ಇಸ್ಕೋಬೋದು, ಅಷ್ಟು ಬಿಟ್ಟರೆ ಇದೇನು ಮಾಡೋಕ್ಕಾಗಲ್ಲ. ಡಿಮ್ಯಾಂಡ್ ಮಾಡೋಂಗಿಲ್ಲ ಅಂತೀರಾ? ಡಿಮ್ಯಾಂಡ್ ಮಾಡಬಾರ್ದು ಅಂತೀರಾ? ನಾವು ಇಷ್ಟು ಏನೇ ಇದು ನಮ್ಮ ಕಷ್ಟ ಸುಖ ಏನು ಮಾಡೋಕ್ಕಾಗಲ್ಲ, ಹೋಗ್ತಾ ಇರಬೇಕು. ನಿಮ್ಮ ಮನೆ ಬರ ಅಂತಾರೆ. ಎಷ್ಟೋ ಜನ ನಾವು ಕೇಳಿದ್ದೀರಿ, ಕೇಳಿದಾಗ ಏನಂತಾರೆ, ನಾವೇನು ಮಾಡೋಣ, ನಿಮ್ಮ ಮನೆ ಬರೋದು ಅಂತ ಎಲ್ಲ. ಇದು ಆಗಲೇ ಸುಮಾರು ಜನ ಹೇಳಿದ್ದಾರೆ ಇದೇ ಮಾತನ್ನು. ಕಸ್ಟಮರ್ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಏನಾಗುತ್ತಂದರೆ ಇದು ಇಂಟರ್ನ್ಯಾಷನಲ್ ವಾರ್ ಅಲ್ಲ, ಅದು ನಮಗೆ ಬಿದ್ದಿದೆ. ಹೌದು, ನಾವು ಸ್ವಲ್ಪ ದಿವಸ ಅನುಭವಿಸ್ಬೇಕು. ಹೌದು. ತುಂಬ ಥ್ಯಾಂಕ್ಸ್ ಅಣ್ಣ. ಓಕೆ.